ವಿಂಡೋಸ್ 10 ಲೈಬ್ರರೀಸ್. ನಾವು ಈ ಕ್ಲಾಸ್ನಲ್ಲಿ ಲೈಬ್ರರೀಸನ್ನು ಕಂಟಿನ್ಯೂ ಮಾಡೋಣ. ಈ ಲೈಬ್ರರೀಸ್ನಲ್ಲಿ ಡಿಫಾಲ್ಟಾಗಿ ಅವರು ಡಾಕ್ಯುಮೆಂಟ್ ಫೋಲ್ಡರ್ನಲ್ಲಿ ಇರುವ ಇನ್ಫಾರ್ಮೇಷನನ್ನು ಲೈಬ್ರರೀಸ್ ಡಾಕ್ಯುಮೆಂಟ್ನಲ್ಲಿ ಆ್ಯಡ್ ಮಾಡಿರ್ತಾರೆ. ಇದೇ ಥರ ಇಲ್ಲಿ ಇರುವ ಮ್ಯೂಸಿಕ್, ಪಿಕ್ಚರ್ ಇನ್ಫಾರ್ಮೇಷನ್ ಎಲ್ಲವನ್ನು ಲೈಬ್ರರೀಸ್ನಲ್ಲಿ ಆ್ಯಡ್ ಮಾಡಿರ್ತಾರೆ. ಒಂದು ಉದಾಹರಣೆಗೆ ನಾವು ಮ್ಯೂಸಿಕನ್ನು ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟಿಯನ್ನು ಸೆಲೆಕ್ಟ್ ಮಾಡ್ತೀವಿ. ಇಲ್ಲಿ ನೋಡಿದರೆ ಅವರು ಡಿಫಾಲ್ಟಾಗಿ ಈ ಮ್ಯೂಸಿಕ್ ಫೋಲ್ಡರನ್ನು ಲೈಬ್ರರಿ ಮ್ಯೂಸಿಕ್ನಲ್ಲಿ ಆ್ಯಡ್ ಮಾಡಿದ್ದಾರೆ. ಇದೇ ಥರ ಪಬ್ಲಿಕ್ ಮ್ಯೂಸಿಕ್ ಎನ್ನುವ ಫೋಲ್ಡರನ್ನು ಆ್ಯಡ್ ಮಾಡಿರ್ತಾರೆ. ಈ ಥರ ಆ್ಯಡ್ ಮಾಡೋದ್ರಿಂದ ನಾವು ಲೈಬ್ರರೀಸ್ ಡಾಕ್ಯುಮೆಂಟ್ ಫೋಲ್ಡರನ್ನು ಓಪನ್ ಮಾಡಿದರೆ ನಮ್ಮ ಡಾಕ್ಯುಮೆಂಟ್ ಫೋಲ್ಡರ್ನಲ್ಲಿ ಇರುವ ಎಲ್ಲ ಇನ್ಫಾರ್ಮೇಷನನ್ನು ಲೈಬ್ರರೀಸ್ ಡಾಕ್ಯುಮೆಂಟ್ ಫೋಲ್ಡರ್ನಲ್ಲಿದೆ. ನಾವು ಈಗ ವಿಡಿಯೋವನ್ನು ಸೆಲೆಕ್ಟ್ ಮಾಡ್ತೀವಿ. ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಈ 3 ಡೈರೆಕ್ಟ್ರಿಯನ್ನು ವಿಡಿಯೋನಲ್ಲಿ ಆ್ಯಡ್ ಮಾಡಿದ್ದೀವಿ. ಈ ಥರ ಆ್ಯಡ್ ಮಾಡಿದರೆ ನಮಗೆ ಕೆಲಸ ಮಾಡೋದಕ್ಕೆ ಈಸಿಯಾಗಿರುತ್ತೆ. ಒಂದು ಉದಾಹರಣೆಗೆ ನಾವು ಈ ಫೋಲ್ಡ್ರನ್ನ ನೇಮನ್ನು ರೀನೇಮ್ ಮಾಡಬೇಕು ಎಂದರೆ ಈಗಾಗಲೇ ನಮ್ಮ ಹತ್ರ ತಮಿಳ್ ಫೋಲ್ಡ್ರ್ನಲ್ಲಿ 21 ಫೋಲ್ಡ್ರ್ ಇದೆ. ಇಲ್ಲಿ ಇದನ್ನು ಕ್ಲಿಕ್ ಮಾಡಿ ಕಂಟ್ರೋಲ್-C ಅನ್ನು ಟೈಪ್ ಮಾಡಿ ಕಾಪಿ ಮಾಡ್ತೀವಿ. ಮೇಲ್ಗಡೆ ಇರುವ 21 ಎನ್ನುವ ಫೋಲ್ಡ್ರನ್ನು ಸೆಲೆಕ್ಟ್ ಮಾಡಿ F2 ಕೀಯನ್ನು ಪ್ರೆಸ್ ಮಾಡಿ ನಾವು ಕಂಟ್ರೋಲ್-V ಅನ್ನು ಫೇಸ್ ಮಾಡಿ ಈಸಿಯಾಗಿ ರೀನೇಮ್ ಮಾಡಬಹುದು. ಈ 3 ಫೋಲ್ಡ್ರ್ ಒಂದೇ ವಿಂಡೋನಲ್ಲಿ ಓಪನ್ ಮಾಡಿ ತೋರಿಸುವುದರಿಂದ ನಮಗೆ ಕೆಲಸ ಮಾಡೋದಕ್ಕೆ ಈಸಿಯಾಗಿರುತ್ತೆ. ಈಗ ನಾವು ಒಂದು ಫೋಲ್ಡ್ರನ್ನು ಲೈಬ್ರರಿನಲ್ಲಿ ಆ್ಯಡ್ ಮಾಡೋಣ. ಒಂದು ಫೋಲ್ಡ್ರನ್ನು ರೈಟ್ ಕ್ಲಿಕ್ ಮಾಡಿ ಇನ್ಕ್ಲೂಡ್ ಟು ಲೈಬ್ರರಿ ಎಂಬುದನ್ನು ನಾವು ಸೆಲೆಕ್ಟ್ ಮಾಡಿದರೆ ಇಲ್ಲಿ ನೋಡಿದರೆ ನಮಗೆ 7 ಲೈಬ್ರರೀಸು ತೋರಿಸುತ್ತೆ. ಆದರೆ ಇಲ್ಲಿ ನೋಡಿದರೆ ನಮಗೆ 5 ಲೈಬ್ರರೀಸು ಮಾತ್ರ ತೋರಿಸುತ್ತೆ. ಇದರಲ್ಲಿ ಏನು ವ್ಯತ್ಯಾಸ ಎಂದು ನೋಡಿದರೆ ಇಲ್ಲಿ ನಮಗೆ ಕ್ಯಾಮರಾ ರೋಲ್ ಎಂದು ಒಂದು ಲೈಬ್ರರಿ ಇದೆ. ನೀವು ಕ್ಯಾಮ್ರಾವಿಂದ ನೀವು ತಗೊಳ್ಳುವ ಫೋಟೋಸ್ ಎಲ್ಲವನ್ನು ನೀವು ಕ್ಯಾಮರಾ ರೋಲ್ ಲೈಬ್ರರಿನಲ್ಲಿ ಆ್ಯಡ್ ಮಾಡಬಹುದು. ಇದೇ ಥರ ಸೇವ್ಡ್ ಪಿಕ್ಚರ್ಸ್ನಲ್ಲಿ ಇಂಟರ್ನೆಟ್ಟಿಂದ ನೀವು ಸೇವ್ ಮಾಡುವ ಪಿಕ್ಚರ್ಸ್ ಆ್ಯಡ್ ಮಾಡಬಹುದು. ಈ 2 ಲೈಬ್ರರೀಸ್ ನಿಮಗೆ ಡಿಫಾಲ್ಟಾಗಿ ಇಲ್ಲಿ ತೋರಿಸಲ್ಲ. ನೀವು ಕ್ಯಾಮರಾ ಯೂಸ್ ಮಾಡಿದರೆ ಈ ಕ್ಯಾಮರಾ ರೋಲ್ ಲೈಬ್ರರಿಯನ್ನು ಇಲ್ಲಿ ತೋರಿಸಬೇಕು ಎಂದು ಕಾನ್ಫಿಗರ್ ಮಾಡಬಹುದು. ಒಂದು ಉದಾಹರಣೆಗೆ ನಾವು ಈ ಲೈಬ್ರರೀಸನ್ನು ಸೆಲೆಕ್ಟ್ ಮಾಡಿದರೆ ನಮಗೆ ಎಲ್ಲ ಲೈಬ್ರರಿ ಇನ್ಫಾರ್ಮೇಷನನ್ನು ತೋರಿಸುತ್ತೆ. ಆದರೆ ಇಲ್ಲಿ ನೋಡಿದರೆ ನಮಗೆ 5 ಇನ್ಫಾರ್ಮೇಷನ್ ಮಾತ್ರ ತೋರಿಸುತ್ತೆ. ಇದನ್ನು ನಾವು ರೈಟ್ ಕ್ಲಿಕ್ ಮಾಡಿ ಶೋ ಇನ್ ನ್ಯಾವಿಗೇಷನ್ ಪ್ಯಾನ್ ಎಂಬುದನ್ನು ಸೆಲೆಕ್ಟ್ ಮಾಡಿದರೆ ಮಾತ್ರ ನಮಗೆ ಲೈಬ್ರರೀಸ್ನಲ್ಲಿ ಕ್ಯಾಮರಾ ರೋಲ್ ತೋರಿಸುತ್ತೆ. ನಿಮಗೆ ಇಲ್ಲಿ ತೋರಿಸುವ ಲೈಬ್ರರೀಸನ್ನು ನ್ಯಾವಿಗೇಷನ್ ಪ್ಯಾನ್ನಲ್ಲಿ ತೋರಿಸಬೇಕಾ ಬೇಡವಾ ಎಂಬುದನ್ನು ನೀವು ಕಾನ್ಫಿಗರ್ ಮಾಡಬಹುದು. ಒಂದು ಉದಾಹರಣೆಗೆ ನೀವು ಕ್ಯಾಮರಾ ಯೂಸ್ ಮಾಡಿಲ್ಲದ್ರೆ ಇಲ್ಲಿ ಕ್ಯಾಮರಾ ರೋಲನ್ನು ರೈಟ್ ಕ್ಲಿಕ್ ಮಾಡಿ ಡೋಂಟ್ ಶೋ ಇನ್ ನ್ಯಾವಿಗೇಷನ್ ಪ್ಯಾನ್ ಎಂಬುದನ್ನು ಸೆಲೆಕ್ಟ್ ಮಾಡಬಹುದು. ಇದೇ ಥರ ನೀವು ಮ್ಯೂಸಿಕ್ ಯೂಸ್ ಮಾಡಿಲ್ಲದ್ರೆ ರೈಟ್ ಕ್ಲಿಕ್ ಮಾಡಿ ನ್ಯಾವಿಗೇಷನ್ ಪ್ಯಾನ್ನಲ್ಲಿ ತೋರಿಸಬೇಡ ಎಂದು ಕಾನ್ಫಿಗರ್ ಮಾಡಬಹುದು. ನೀವು ಹೈಡ್ ಮಾಡಿದ್ರೇನೋ ಆ ಇನ್ಫಾರ್ಮೇಷನ್ ಎಲ್ಲವನ್ನು ಲೈಬ್ರರೀಸ್ ಒಳಗಡೆ ಇರುತ್ತೆ. ನಿಮಗೆ ಬೇಕಾಗಿದ್ದರೆ ಇದನ್ನು ಮತ್ತೆ ಲೈಬ್ರರಿನಲ್ಲಿ ತೋರಿಸಬೇಕು ಎಂದು ಕಾನ್ಫಿಗರ್ ಮಾಡಬಹುದು. ಈ ಲೈಬ್ರರೀಸ್ ಒಳಗಡೆ ನಾವು ಯಾವ ಫೋಲ್ಡರ್ಸನ್ನು ಆ್ಯಡ್ ಮಾಡಬಹುದು ಎಂಬುದನ್ನು ನೋಡಬೇಕು. ನೀವು CD/DVD ಫೋಲ್ಡರ್ಸನ್ನು ಲೈಬ್ರರಿನಲ್ಲಿ ಆ್ಯಡ್ ಮಾಡೋಕ್ಕಾಗಲ್ಲ. ಲೈಬ್ರರಿನಲ್ಲಿ ಆ್ಯಡ್ ಮಾಡುವುದು ಎಂದು ಹೇಳಿದರೆ ನಿಮಗೆ ಒಂದು ವಿಷಯ ನೆನಪಿನಲ್ಲಿ ಇರಬೇಕು. ನಿಮಗೆ ಲೈಬ್ರರಿನಲ್ಲಿ ಫೋಲ್ಡರ್ಸ್ ಮಾತ್ರ ಆ್ಯಡ್ ಮಾಡೋದಕ್ಕಾಗ್ತದೆ. ನೀವು ಒಂದು ಫೈಲನ್ನು ರೈಟ್ ಕ್ಲಿಕ್ ಮಾಡಿ ಈ ಫೈಲನ್ನು ಲೈಬ್ರರಿನಲ್ಲಿ ಆ್ಯಡ್ ಮಾಡಬೇಕು ಎಂದು ಹೇಳೋಕ್ಕಾಗಲ್ಲ. ನೀವು ಕಂಪ್ಯೂಟರ್ನಲ್ಲಿ ಒಂದು CD-ಯನ್ನು ಇನ್ಸರ್ಟ್ ಮಾಡಿ ಅದನ್ನು ಓಪನ್ ಮಾಡಿ ಅದರೊಳಗಡೆ ಇರುವ ಒಂದು ಫೋಲ್ಡರನ್ನು ರೈಟ್ ಕ್ಲಿಕ್ ಮಾಡಿ ನೋಡಿದರೆ ನಿಮಗೆ ಆ್ಯಡ್ ಟು ಲೈಬ್ರರಿ ಎನ್ನುವ ಆಪ್ಷನ್ ತೋರಿಸಲ್ಲ. ಕಾರಣ ನಾವು ಈಗ CD/DVD ತುಂಬ ಯೂಸ್ ಮಾಡಲ್ಲ. ಆದ್ದರಿಂದ CD/DVDನಲ್ಲಿ ಇರುವ ಫೋಲ್ಡ್ರನ್ನು ನಿಮಗೆ ಲೈಬ್ರರಿನಲ್ಲಿ ಆ್ಯಡ್ ಮಾಡೋದಕ್ಕೆ ಅಲೋವ್ ಮಾಡಲ್ಲ. ಈಗ ನಾವು USB ಪೆನ್ ಡ್ರೈವ್ ತುಂಬ ಯೂಸ್ ಮಾಡ್ತೀವಿ. ಆದ್ದರಿಂದ USB ಪೆನ್ ಡ್ರೈವ್ನಲ್ಲಿ ಇರುವ ಫೋಲ್ಡ್ರನ್ನು ನೀವು ಲೈಬ್ರರಿನಲ್ಲಿ ಆ್ಯಡ್ ಮಾಡಬಹುದು. ಒಂದು ಉದಾಹರಣೆಗೆ ನೀವು USB-ಯನ್ನು ಓಪನ್ ಮಾಡಿ ಅದರೊಳಗಡೆ ಇರುವ ಒಂದು ಪಿಕ್ಚರ್ ಫೋಲ್ಡ್ರನ್ನು ಈ ಪಿಕ್ಚರ್ ಲೈಬ್ರರಿನಲ್ಲಿ ಆ್ಯಡ್ ಮಾಡಿದ್ದೀರಾ. ನೀವು USB-ಯನ್ನು ಇನ್ಸರ್ಟ್ ಮಾಡಿರುವಾಗ ಮಾತ್ರ ಈ ಪಿಕ್ಚರ್ ಲೈಬ್ರರಿನಲ್ಲಿ ನೀವು ಆ್ಯಡ್ ಮಾಡಿದ ಆ ಫೋಲ್ಡ್ರ್ ಇನ್ಫಾರ್ಮೇಷನ್ ತೋರಿಸುತ್ತೆ. ನೀವು USB-ಯನ್ನು ರಿಮೂವ್ ಮಾಡಿದರೆ ಲೈಬ್ರರಿ ಪಿಕ್ಚರ್ ಫೋಲ್ಡ್ರ್ ಒಳಗಡೆ ನೀವು USB-ನಲ್ಲಿ ಆ್ಯಡ್ ಮಾಡಿದ ಆ ಫೋಲ್ಡ್ರ್ ಇನ್ಫಾರ್ಮೇಷನ್ ತೋರಿಸಲ್ಲ. ನೀವು ಯಾವಾಗ ಆ USB ಡ್ರೈವನ್ನು ಇನ್ಸರ್ಟ್ ಮಾಡ್ತೀರೋ
ಆವಾಗ ಮಾತ್ರ ನಿಮ್ಮ ಪಿಕ್ಚರ್ ಲೈಬ್ರರಿನಲ್ಲಿ USB ನೀವು ಆ್ಯಡ್ ಮಾಡಿದ ಪಿಕ್ಚರ್ ಇನ್ಫಾರ್ಮೇಷನ್ ಎಲ್ಲವನ್ನು ತೋರಿಸುತ್ತೆ. ನಿಮ್ಮ ಕಂಪ್ಯೂಟರ್ ನೆಟ್ವರ್ಕ್ನಲ್ಲಿ ಕನೆಕ್ಟ್ ಮಾಡಿದರೆ ಪಕ್ಕದಲ್ಲಿ ಇರುವ ಒಂದು ಕಂಪ್ಯೂಟರ್ನ ಪಿಕ್ಚರ್ ಫೋಲ್ಡ್ರನ್ನು ನೀವು ನಿಮ್ಮ ಕಂಪ್ಯೂಟರ್ನಲ್ಲಿರುವ ಲೈಬ್ರರಿ ಪಿಕ್ಚರ್ನಲ್ಲಿ ಆ್ಯಡ್ ಮಾಡಬಹುದು. ಒಂದು ಉದಾಹರಣೆಗೆ ಪಕ್ಕದ ಕಂಪ್ಯೂಟರ್ನಲ್ಲಿ ಪಿಕ್ಚರ್ ಎಂದು ಒಂದು ಫೋಲ್ಡರ್ ಇದೆ. ಈ ಪಿಕ್ಚರ್ ಫೋಲ್ಡ್ರನ್ನು ನಿಮ್ಮ ಕಂಪ್ಯೂಟರ್ನಲ್ಲಿರುವ ಲೈಬ್ರರಿ ಪಿಕ್ಚರ್ ಫೋಲ್ಡರ್ ಒಳಗಡೆ ನಿಮಗೆ ಆ್ಯಡ್ ಮಾಡಬಹುದು. ಇದರಿಂದ ಏನು ಅಡ್ವಾಂಟೇಜ್ ಅಂದರೆ ನಿಮ್ಮ ಕಂಪ್ಯೂಟರ್ನಲ್ಲಿರುವ ಲೈಬ್ರರಿ ಪಿಕ್ಚರನ್ನು ಓಪನ್ ಮಾಡಿದರೆ ನಿಮ್ಮ ಕಂಪ್ಯೂಟರ್ನಲ್ಲಿ ಇರುವ ಹಾರ್ಡ್ ಡಿಸ್ಕ್ನಲ್ಲಿರುವ ಯಾವ ಪಿಕ್ಚರ್ ಫೋಲ್ಡ್ರನ್ನು ನೀವು ಆ್ಯಡ್ ಮಾಡಿದಿರೋ ಆ ಇನ್ಫಾರ್ಮೇಷನ್ ಎಲ್ಲವನ್ನು ಲೈಬ್ರರಿನಲ್ಲಿ ತೋರಿಸುತ್ತೆ. ಪಕ್ಕದ ಕಂಪ್ಯೂಟರ್ನಲ್ಲಿ ಅವರು ಶೇರ್ ಮಾಡಿದ ಈ ಪಿಕ್ಚರ್ ಫೋಲ್ಡರ್ ಇನ್ಫಾರ್ಮೇಷನನ್ನು ನಿಮ್ಮ ಲೈಬ್ರರಿನಲ್ಲಿ ತೋರಿಸುತ್ತೆ. ನೀವು ನಾರ್ಮಲಾಗಿ ಪಕ್ಕದ ಕಂಪ್ಯೂಟರ್ನಲ್ಲಿ ಇರುವ ಒಂದು ಫೋಲ್ಡ್ರನ್ನು ನೋಡಬೇಕು ಅಂದರೆ ನೆಟ್ವರ್ಕ್ನಲ್ಲಿ ಪಕ್ಕದ ಕಂಪ್ಯೂಟ್ರನ್ನು ಓಪನ್ ಮಾಡಿ ಆ ಪಿಕ್ಚರ್ ಫೋಲ್ಡ್ರನ್ನು ನೀವು ಓಪನ್ ಮಾಡಿ ನೋಡ್ತೀರಾ. ಆದರೆ ನೀವು ಈ ಥರ ಲೈಬ್ರರಿನಲ್ಲಿ ಆ ಫೋಲ್ಡ್ರನ್ನು ಆ್ಯಡ್ ಮಾಡಿದರೆ ನೀವು ಪಕ್ಕದ ಕಂಪ್ಯೂಟ್ರನ್ನು ನೆಟ್ವರ್ಕ್ನಲ್ಲಿ ಓಪನ್ ಮಾಡಬೇಕಾಗಿಲ್ಲ. ನಿಮ್ಮ ಕಂಪ್ಯೂಟ್ರ್ನಲ್ಲಿರುವ ಲೈಬ್ರರಿನಲ್ಲಿರುವ ಪಿಕ್ಚರ್ ಫೋಲ್ಡ್ರನ್ನು ಓಪನ್ ಮಾಡಿದರೆ ನಿಮಗೆ ಪಕ್ಕದ ಕಂಪ್ಯೂಟ್ರ್ನಲ್ಲಿರುವ ಪಿಕ್ಚರ್ಸ್ ಎಲ್ಲವನ್ನು ತೋರಿಸುತ್ತೆ. ಪಕ್ಕದ ಕಂಪ್ಯೂಟ್ರಲ್ಲಿ ಆ ಫೋಲ್ಡ್ರನ್ನು ಅವರು ಶೇರ್ ಮಾಡಿ ಇರಬೇಕು. ಇದೇ ಥರ ನಿಮ್ಮ ನೆಟ್ವರ್ಕ್ನಲ್ಲಿರುವ ಯಾವ ಕಂಪ್ಯೂಟ್ರ್ನಿಂದ ಬೇಕಾದರೂ ಶೇರ್ಡ್ ಫೋಲ್ಡ್ರ್ನಲ್ಲಿರುವ ಪಿಕ್ಚರ್ಸ್ ಎಲ್ಲವನ್ನು ನಿಮಗೆ ನಿಮ್ಮ ಕಂಪ್ಯೂಟ್ರ್ನಲ್ಲಿರುವ ಲೈಬ್ರರಿನಲ್ಲಿ ಆ್ಯಡ್ ಮಾಡಬಹುದು. ಆದರೆ ಪಕ್ಕದ ಕಂಪ್ಯೂಟ್ರ್ನಲ್ಲಿ ಆ ಶೇರ್ಡ್ ಫೋಲ್ಡ್ರ್ನಲ್ಲಿ ಅವರು ಇಂಡೆಕ್ಸನ್ನು ಆನ್ ಮಾಡಿರಬೇಕು. ಕಾರಣ ಏನೆಂದರೆ ನಮ್ಮ ಕಂಪ್ಯೂಟ್ರ್ ಪಕ್ಕದ ಕಂಪ್ಯೂಟ್ರ್ನಲ್ಲಿರುವ ಈ ಫೋಲ್ಡ್ರ್ ಇನ್ಫಾರ್ಮೇಷನ್ ಎಲ್ಲವನ್ನು ರೀಡ್ ಮಾಡಿ ಅದರಲ್ಲಿ ಇರುವ ಪಿಕ್ಚರ್ ಇನ್ಫಾರ್ಮೇಷನ್ ಎಲ್ಲವನ್ನು ನಿಮಗೆ ತೋರಿಸಬೇಕು ಎಂದರೆ ಟೈಮ್ ತುಂಬ ಆಗ್ತದೆ, ಹಾಗೆಂದರೆ ನಿಮಗೆ ಲೇಟ್ ಆಗ್ತದೆ. ಆದ್ದರಿಂದ ನಿಮ್ಮ ಪಕ್ಕದಲ್ಲಿರುವ ಆ ಕಂಪ್ಯೂಟ್ರ್ನಲ್ಲಿ ಯಾವ ಫೋಲ್ಡ್ರನ್ನು ಶೇರ್ ಮಾಡಿದಾರೋ ಆ ಫೋಲ್ಡ್ರ್ ಇರುವ ಡ್ರೈವನ್ನು ಆ ಕಂಪ್ಯೂಟ್ರ್ನಲ್ಲಿ ಅವರು ಇಂಡೆಕ್ಸ್ ಮಾಡಿರಬೇಕು. ಈ ಥರ ಪಕ್ಕದ ಕಂಪ್ಯೂಟ್ರ್ನಲ್ಲಿ ಆ ಫೋಲ್ಡ್ರ್ನಲ್ಲಿ ಇಂಡೆಕ್ಸನ್ನು ಆನ್ ಮಾಡಿದರೆ ಮಾತ್ರ ಪಕ್ಕದ ಕಂಪ್ಯೂಟ್ರ್ನಲ್ಲಿರುವ ಈ ಪಿಕ್ಚರ್ ಫೋಲ್ಡ್ರನ್ನು ನಿಮ್ಮ ಲೈಬ್ರರಿನಲ್ಲಿ ಆ್ಯಡ್ ಮಾಡೋದಕ್ಕಾಗ್ತದೆ. ಈ ಶೇರ್ಡ್ ಫೋಲ್ಡರ್ಸ್ನಲ್ಲಿ ಅವೈಲಬಲ್ ಆಫ್ಲೈನ್ ಎಂದು ಒಂದು ಆಪ್ಷನ್ ಇದೆ. ಒಂದು ಉದಾಹರಣೆಗೆ ನಿಮ್ಮ ಕಂಪ್ಯೂಟ್ರ್ನಲ್ಲಿ ಪಕ್ಕದ ಕಂಪ್ಯೂಟ್ರ್ನಲ್ಲಿ ಇರುವ ಒಂದು ಪಿಕ್ಚರ್ ಫೋಲ್ಡ್ರನ್ನು ನೀವು ನಿಮ್ಮ ಲೈಬ್ರರಿನಲ್ಲಿ ಆ್ಯಡ್ ಮಾಡಿದ್ದೀರಾ. ಅವರು ಈಗಾಗಲೇ ಆ ಪಿಕ್ಚರ್ ಫೋಲ್ಡ್ರ್ ಶೇರ್ ಮಾಡಿದ್ದಾರೆ, ಇಂಡೆಕ್ಸನ್ನು ಆನ್ ಮಾಡಿದ್ದಾರೆ. ಆದ್ದರಿಂದ ನೀವು ಆ ಪಿಕ್ಚರ್ ಫೋಲ್ಡ್ರನ್ನು ಆ್ಯಡ್ ಮಾಡಿದ್ದೀರಾ. ಈಗ ನೀವು ನಿಮ್ಮ ಲೈಬ್ರರಿ ಪಿಕ್ಚರನ್ನು ಓಪನ್ ಮಾಡಿದರೆ ನಿಮ್ಮ ಕಂಪ್ಯೂಟ್ರ್ನಲ್ಲಿ ಇರುವ ಪಿಕ್ಚರ್ಸ್ ಪಕ್ಕದ ಕಂಪ್ಯೂಟ್ರ್ನಲ್ಲಿ ಇರುವ ಪಿಕ್ಚರ್ಸ್ ಎಲ್ಲವನ್ನು ತೋರಿಸುತ್ತೆ. ಒಂದು ವೇಳೆ ಅವರು ಕಂಪ್ಯೂಟ್ರನ್ನು ಆಫ್ ಮಾಡಿ ಇಟ್ಟಿದರೆ ಆ ಸಮಯದಲ್ಲಿ ಪಕ್ಕದ ಕಂಪ್ಯೂಟ್ರ್ನಲ್ಲಿ ಯಾವ ಪಿಕ್ಚರ್ ಇದೆ ಎನ್ನುವ ಇನ್ಫಾರ್ಮೇಷನ್ ನಿಮ್ಮ ಲೈಬ್ರರಿನಲ್ಲಿ ತೋರಿಸಲ್ಲ. ಈ ಶೇರ್ಡ್ ಫೋಲ್ಡ್ರನ್ನು ನೀವು ಆಕ್ಸೆಸ್ ಮಾಡುವಾಗ ಅವೈಲಬಲ್ ಆಫ್ಲೈನ್ ಎಂದು ಒಂದು ಆಪ್ಷನ್ ಇದೆ. ಈ ಆಪ್ಷನನ್ನು ನೀವು ಆನ್ ಮಾಡಿದರೆ ಪಕ್ಕದ ಕಂಪ್ಯೂಟ್ರ್ನಲ್ಲಿರುವ ಈ ಪಿಕ್ಚರ್ ಫೋಲ್ಡ್ರನ್ನು ನಿಮ್ಮ ಲೈಬ್ರರಿನಲ್ಲಿ ಆ್ಯಡ್ ಮಾಡಿದಾಗ ಆ ಫೋಲ್ಡ್ರ್ನಲ್ಲಿ ಯಾವ ಪಿಕ್ಚರ್ ಇದೆ ಎಂಬುದನ್ನು ನಿಮ್ಮ ಕಂಪ್ಯೂಟ್ರ್ನಲ್ಲಿ ಕಾಪಿ ಮಾಡುತ್ತೆ. ಈ ಥರ ಕಾಪಿ ಮಾಡುವುದರಿಂದ ಕಂಪ್ಯೂಟ್ರ್ ಆಫ್ನಲ್ಲಿ ಇದ್ದರೇನು ಕೂಡ ಪಕ್ಕದ ಕಂಪ್ಯೂಟ್ರ್ನಲ್ಲಿರುವ ಪಿಕ್ಚರ್ಸ್ ಎಲ್ಲವನ್ನು ನಿಮ್ಮ ಲೈಬ್ರರಿನಲ್ಲಿ ನೋಡೋದಕ್ಕಾಗ್ತದೆ. ಈ ಆಫ್ಲೈನ್ ಎಂದರೆ ಏನು, ಇಂಡೆಕ್ಸ್ ಎಂದರೆ ಏನು ಎಂಬುದನ್ನು ನಾವು ಇಷ್ಟುವರೆಗೂ ನೋಡಿಲ್ಲ. ಇದರ ಬಗ್ಗೆ ನಾವು ಆಮೇಲೆ ನೋಡೋಣ. ನಿಮ್ಮ ಕಂಪ್ಯೂಟ್ರ್ನಲ್ಲಿ ನೀವು ಎಕ್ಸ್ಟರ್ನಲ್ ಡ್ರೈವ್ಸನ್ನು ಆ್ಯಡ್ ಮಾಡಿದರೆ ಅದರೊಳಗಡೆ ಇರುವ ಫೋಲ್ಡರ್ಸನ್ನು ಲೈಬ್ರರಿನಲ್ಲಿ ಆ್ಯಡ್ ಮಾಡೋದಕ್ಕಾಗ್ತದೆ. ನೀವು ಈ ಥರ ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕನ್ನು ಬ್ಯಾಕಪ್ ಮಾಡೋದಕ್ಕೆ ಯೂಸ್ ಮಾಡ್ತೀರಾ. ಒಂದು ಉದಾಹರಣೆಗೆ ನೀವು 1 ಟೆರಾಬೈಟ್ ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕನ್ನು ನಿಮ್ಮ ಕಂಪ್ಯೂಟ್ರ್ನಲ್ಲಿ ಕನೆಕ್ಟ್ ಮಾಡಿ ನಿಮ್ಮ ಕಂಪ್ಯೂಟ್ರ್ನಲ್ಲಿರುವ ಇಂಪಾರ್ಟೆಂಟ್ ಫೋಲ್ಡ್ರನ್ನು ಎಕ್ಸ್ಟರ್ನಲ್ ಡ್ರೈವ್ನಲ್ಲಿ ಬ್ಯಾಕಪ್ ಮಾಡ್ತೀರಾ. ಆದ್ದರಿಂದ ಈ ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕನ್ನು ನೋಡಿದರೆ ಅದರೊಳಗಡೆ ತುಂಬ ವೀಡಿಯೋಸ್, ಮ್ಯೂಸಿಕ್, ಪಿಕ್ಚರ್ ಎಲ್ಲವನ್ನೂ ಇರುತ್ತೆ. ಆ ಎಕ್ಸ್ಟರ್ನಲ್ ಡ್ರೈವ್ ಒಳಗಡೆ ಇರುವ ಪಿಕ್ಚರ್, ವಿಡಿಯೋ, ಫೋಲ್ಡ್ರ್ ಎಲ್ಲವನ್ನು ನೀವು ಲೈಬ್ರರಿನಲ್ಲಿ ಆ್ಯಡ್ ಮಾಡೋದಕ್ಕಾಗ್ತದೆ. ನೀವು ಎಕ್ಸ್ಟರ್ನಲ್ ಡ್ರೈವನ್ನು ಯಾವಾಗ ಕಂಪ್ಯೂಟ್ರ್ ಜೊತೆ ಕನೆಕ್ಟ್ ಮಾಡ್ತೀರೋ ಆವಾಗ ಮಾತ್ರ ನಿಮಗೆ ಆ ಡ್ರೈವಿಂದ ನೀವು ಆ್ಯಡ್ ಮಾಡಿದ ಪಿಕ್ಚರ್ ಎಲ್ಲವನ್ನು ಲೈಬ್ರರಿನಲ್ಲಿ ತೋರಿಸುತ್ತೆ. ನೀವು ಡ್ರೈವನ್ನು ರಿಮೂವ್ ಮಾಡಿದರೆ ಆ ಡ್ರೈವಿಂದ ನೀವು ಆ್ಯಡ್ ಮಾಡಿದ ಪಿಕ್ಚರ್ಸನ್ನು ಲೈಬ್ರರಿನಲ್ಲಿ ನೋಡೋಕ್ಕಾಗಲ್ಲ. ನೀವು ಕ್ಲೌಡ್ನಲ್ಲಿ ಇರುವ ಒನ್ ಡ್ರೈವ್ ಯೂಸ್ ಮಾಡಿದರೆ ಒನ್ ಡ್ರೈವ್ನಲ್ಲಿ ತುಂಬ ಪಿಕ್ಚರ್ಸ್, ವೀಡಿಯೋಸು ಸ್ಟೋರ್ ಮಾಡಿ ಇಟ್ಟಿರ್ತೀರ. ಒನ್ ಡ್ರೈವ್ನಲ್ಲಿ ಇರುವ
ಆ ಫೋಲ್ಡರ್ಸನ್ನು ನೀವು ಲೈಬ್ರರಿನಲ್ಲಿ ಆ್ಯಡ್ ಮಾಡಬಹುದು. ಇದರಿಂದ ಒಂದು ದೊಡ್ಡ ಅಡ್ವಾಂಟೇಜ್ ಏನಂದರೆ, ನೀವು ನಿಮ್ಮ ಕಂಪ್ಯೂಟರ್ನಲ್ಲಿರುವ ಲೈಬ್ರರಿಯನ್ನು ಓಪನ್ ಮಾಡಿದರೆ ಇಂಟರ್ನೆಟ್ನಲ್ಲಿ ಒನ್ ಡ್ರೈವ್ನಲ್ಲಿ ನೀವು ಸ್ಟೋರ್ ಮಾಡಿದ ಪಿಕ್ಚರನ್ನು ನೀವು ಈ ಲೈಬ್ರರಿ ಒಳಗಡೆ ಈಸಿಯಾಗಿ ನೋಡೋದಕ್ಕಾಗ್ತದೆ. ನೀವು ಕಂಪ್ಯೂಟರ್ನಲ್ಲಿ ಒನ್ ಡ್ರೈವನ್ನು ಸೆಪ್ರೇಟಾಗಿ ಓಪನ್ ಮಾಡಿ ಅದರೊಳಗಡೆ ಇರುವ ಪಿಕ್ಚರನ್ನು ನೋಡಬೇಕಾಗಿಲ್ಲ. ನಿಮ್ಮ ಲೈಬ್ರರಿ ಒಳಗಡೆ ಒನ್ ಡ್ರೈವ್ನಲ್ಲಿ ಇರುವ ಪಿಕ್ಚರ್ ಈಸಿಯಾಗಿ ನೀವು ನೋಡಬಹುದು. ಇದೇ ಥರ ನೀವು ಕಂಪ್ಯೂಟರ್ನಲ್ಲಿ ಮೆಮರಿ ಕಾರ್ಡನ್ನು ಆ್ಯಡ್ ಮಾಡಿದರೆ ಮೆಮರಿ ಕಾರ್ಡ್ ಒಳಗಡೆ ಇರುವ ಫೋಲ್ಡ್ರನ್ನು ಲೈಬ್ರರಿನಲ್ಲಿ ನೀವು ಆ್ಯಡ್ ಮಾಡ್ಬೋದು. ಈಗ ಲೈಬ್ರರಿನಲ್ಲಿ ಇರುವ ಒಂದು ದೊಡ್ಡ ಅಡ್ವಾಂಟೇಜ್ ಏನು ಎಂದು ನಿಮಗೆ ಗೊತ್ತು. ಈ ಕಾನ್ಫಿಗರೇಷನ್ ಎಲ್ಲವನ್ನು ನೀವು ಕರೆಕ್ಟಾಗಿ ಮಾಡಿದರೆ, ನೀವು ಲೈಬ್ರರಿನಲ್ಲಿ ಪಿಕ್ಚರನ್ನು ಓಪನ್ ಮಾಡಿದರೆ ನಿಮ್ಮ ಕಂಪ್ಯೂಟರ್ನಲ್ಲಿ ಈ ಎಲ್ಲ ಲೊಕೇಶನ್ನಲ್ಲಿ ಇರುವ ಪಿಕ್ಚರ್ ಎಲ್ಲವನ್ನು ಒಂದೇ ಲೊಕೇಶನಲ್ಲಿ ನೀವು ನೋಡೋದಕ್ಕಾಗ್ತದೆ. ನಾವು ಈಗಾಗಲೇ ನೋಡಿದ್ದೀವಿ, ಲೈಬ್ರರಿ ಎಂದು ಸೆಪ್ರೇಟಾಗಿ ನಿಮ್ಮ ಕಂಪ್ಯೂಟರ್ನಲ್ಲಿ ಫೋಲ್ಡ್ರ್ ಏನೂ ಇಲ್ಲ. ನೀವು ಲೈಬ್ರರಿನಲ್ಲಿ ಯಾವ ಫೋಲ್ಡ್ರನ್ನು ಆ್ಯಡ್ ಮಾಡಿದ್ದೀರೋ ಆ ಎಲ್ಲ ಫೋಲ್ಡ್ರನ್ನು ಒಂದೇ ಲೊಕೇಶನ್ನಲ್ಲಿ ನಿಮಗೆ ಡಿಸ್ಪ್ಲೇ ಮಾಡುತ್ತೆ. ಈ ಥರ ನೀವು USB, ಎಕ್ಸ್ಟರ್ನಲ್ ಡ್ರೈವ್, ಒನ್ ಡ್ರೈವ್ ಎಲ್ಲದರಲ್ಲಿರುವ ಫೋಲ್ಡರ್ಸ್ ನೀವು ಪಿಕ್ಚರ್ನಲ್ಲಿ ಲೈಬ್ರರಿನಲ್ಲಿ ಆ್ಯಡ್ ಮಾಡಿದ್ದೀರಾ. ಈ ಥರ ಆ್ಯಡ್ ಮಾಡೋದರಿಂದ ಒಂದೇ ಲೊಕೇಶನ್ನಲ್ಲಿ ನಿಮ್ಮ ಕಂಪ್ಯೂಟರ್ನಲ್ಲಿರುವ ಎಲ್ಲ ಪಿಕ್ಚರನ್ನು ನೀವು ನೋಡ್ತೀರಾ. ಆ ಥರ ನೋಡುವುದರಿಂದ ನಿಮಗೆ ಬೇಕಾಗಿ ಇಲ್ಲದಿರುವ ಫೈಲ್ಸನ್ನು ನೀವು ಈಸಿಯಾಗಿ ಡಿಲೀಟ್ ಮಾಡಬಹುದು. ಆಗಿಲ್ಲದ್ರೆ ನಿಮಗೆ ಬೇಕಾಗುವ ಫೈಲನ್ನು ಈಸಿಯಾಗಿ ಸರ್ಚ್ ಮಾಡಿ ತಗೊಳ್ಳಬಹುದು. ಈ ಥರ ವರ್ಕ್ ನೀವು ಈಸಿಯಾಗಿ ಮಾಡಬಹುದು. ಕಾರಣ ನಾವು ತುಂಬ ಫೋಲ್ಡರ್ಸಿಂದ ಫೈಲ್ಸ್ ಎಲ್ಲವನ್ನು ಲೈಬ್ರರಿನಲ್ಲಿ ಆ್ಯಡ್ ಮಾಡಿದ್ದೀವಿ. ನಮಗೆ ಬೇಕಾಗುವ ಒಂದು ಪಿಕ್ಚರನ್ನು ಸರ್ಚ್ ಮಾಡಬೇಕು ಅಂದರೆ ಒಂದೊಂದು ಫೋಲ್ಡ್ರನ್ನು ಓಪನ್ ಮಾಡಿ ಸರ್ಚ್ ಮಾಡಬೇಕಾಗಿಲ್ಲ. ಇಲ್ಲಿ ನೀವು ಪಿಕ್ಚರನ್ನು ಸೆಲೆಕ್ಟ್ ಮಾಡಿ ನೀವು ಸರ್ಚನ್ನು ಟೈಪ್ ಮಾಡಿದರೆ ನಿಮಗೆ ಬೇಕಾಗುವ ಪಿಕ್ಚರನ್ನು ಈಸಿಯಾಗಿ ಸರ್ಚ್ ಮಾಡೋದಕ್ಕಾಗ್ತದೆ. ಅದು ಮಾತ್ರ ಅಲ್ಲದೆ ನಿಮಗೆ ಈಸಿಯಾಗಿ ಬ್ಯಾಕಪ್ ಮಾಡೋದಕ್ಕಾಗ್ತದೆ. ನೀವು ನಿಮ್ಮ ಕಂಪ್ಯೂಟರ್ನಲ್ಲಿರುವ ಪಿಕ್ಚರ್ ಎಲ್ಲವನ್ನು ಬ್ಯಾಕಪ್ ಮಾಡಬೇಕು ಎಂದು ಹೇಳಿದ್ರೆ ಒಂದೊಂದು ಫೋಲ್ಡ್ರ್ ಒಳಗಡೆ ಹೋಗಿ ಬ್ಯಾಕಪ್ಪನ್ನು ಕಾನ್ಫಿಗರ್ ಮಾಡಬೇಕಾಗಿಲ್ಲ. ಲೈಬ್ರರಿನಲ್ಲಿ ಪಿಕ್ಚರ್ನಲ್ಲಿ ಇಲ್ಲಿ ಇರುವ ಪಿಕ್ಚರ್ ಎಲ್ಲವನ್ನು ಬ್ಯಾಕಪ್ ಮಾಡಬೇಕು ಎಂದು ನೀವು ಕಾನ್ಫಿಗರ್ ಮಾಡಿದರೆ ನಿಮ್ಮ ಕಂಪ್ಯೂಟರ್ನಲ್ಲಿ ಬೇರೆ ಬೇರೆ ಲೊಕೇಶನ್ನಲ್ಲಿರುವ ಫೋಲ್ಡ್ರ್ನಲ್ಲಿರುವ ಎಲ್ಲ ಪಿಕ್ಚರನ್ನು ನಿಮಗೆ ಒಂದೇ ಸಮಯದಲ್ಲಿ ಬ್ಯಾಕಪ್ ಆಗ್ತದೆ. ಲೈಬ್ರರೀಸ್ನಲ್ಲಿ ನೀವು ಪಿಕ್ಚರನ್ನು ಸೆಲೆಕ್ಟ್ ಮಾಡಿದರೆ ಮೇಲ್ಕಡೆ ಲೈಬ್ರರೀಸ್ ಟೂಲ್ಸ್ ಎಂದು ಬರುತ್ತೆ, ಪಿಕ್ಚರ್ ಟೂಲ್ಸ್ ಎಂದು ಒಂದು ಟೂಲ್ಸ್ ಬರುತ್ತೆ. ಇಲ್ಲಿ ನಾವು ಲೈಬ್ರರೀಸ್ ಟೂಲ್ಸ್ನಲ್ಲಿ ಮ್ಯಾನೇಜ್ ಎಂಬುದನ್ನು ಸೆಲೆಕ್ಟ್ ಮಾಡ್ತೀವಿ. ಈ ಪಿಕ್ಚರ್ ಫೋಲ್ಡ್ರನ್ನು ಲೈಬ್ರರಿ ನ್ಯಾವಿಗೇಷನ್ ಪ್ಯಾನ್ನಲ್ಲಿ ತೋರಿಸಬೇಕಾ ಬೇಡವಾ ಎಂಬುದನ್ನು ನಾವು ಇಲ್ಲಿ ಸೆಟ್ ಮಾಡ್ಬೋದು. ನೀವು ಇದರ ಮುಂದೆ ಇಲ್ಲಿ ಮಾಡಿದ ಎಲ್ಲ ಸೆಟ್ಟಿಂಗನ್ನು ನಿಮಗೆ ಇಲ್ಲಿ ರೀಸೆಟ್ ಮಾಡೋದಕ್ಕಾಗ್ತದೆ. ನಾವು ಇನ್ನೊಂದು ಫೋಲ್ಡ್ರನ್ನು ಲೈಬ್ರರಿ ಒಳಗಡೆ ಆ್ಯಡ್ ಮಾಡ್ತೀವಿ. ಇನ್ಕ್ಲೂಡ್ ಲೈಬ್ರರಿ ಎಂಬುದನ್ನು ಸೆಲೆಕ್ಟ್ ಮಾಡಿ ಡಾಕ್ಯುಮೆಂಟ್ ಎಂಬುದನ್ನು ಸೆಲೆಕ್ಟ್ ಮಾಡ್ತೀವಿ. ಈಗ ನಾವು ಡಾಕ್ಯುಮೆಂಟ್ ಲೈಬ್ರರಿ ಒಳಗಡೆ ಆ ಡಾಕ್ಯುಮೆಂಟ್ ಫೋಲ್ಡ್ರನ್ನು ಆ್ಯಡ್ ಮಾಡಿದ್ದೀವಿ. ಈ ಡಾಕ್ಯುಮೆಂಟನ್ನು ನಾವು ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟಿಯನ್ನು ಓಪನ್ ಮಾಡಿದರೆ ನಮಗೆ ಸೆಟ್ ಸೇವ್ ಲೊಕೇಶನ್ ಎಂದು ಒಂದು ಆಪ್ಷನ್ ಇದೆ. ಈ ಆಪ್ಷನ್ ಯಾವುದಕ್ಕಾಗಿ ಯೂಸ್ ಮಾಡ್ತೀವಿ ಎಂಬುದನ್ನು ನೋಡೋಣ. ಈಗ ನಾವು ನೋಟ್ ಪ್ಯಾಡ್ನಲ್ಲಿ ಒಂದು ಡಾಕ್ಯುಮೆಂಟನ್ನು ಟೈಪ್ ಮಾಡ್ತೀವಿ. ನೋಟ್ ಪ್ಯಾಡ್ನಲ್ಲಿ ಟೈಪ್ ಮಾಡಿ ಈ ಡಾಕ್ಯುಮೆಂಟನ್ನು ನಾವು ಈಗ ಸೇವ್ ಮಾಡ್ತೀವಿ. ಈಗ ನಾವು ಸೇವನ್ನು ಸೆಲೆಕ್ಟ್ ಮಾಡಿದರೆ ಲೈಬ್ರರೀಸ್ನಲ್ಲಿ ಡಾಕ್ಯುಮೆಂಟ್ ಒಳಗಡೆ ಈ ಫೈಲನ್ನು ಸೇವ್ ಮಾಡಬೇಕು ಎಂದು ಹೇಳೋದಕ್ಕಾಗ್ತದೆ. ಈಗ ಡಾಕ್ಯುಮೆಂಟ್ ಒಳಗಡೆ ಸೇವ್ ಮಾಡಬೇಕು ಎಂದು ಹೇಳಿದ್ದೀವಿ. ಹೆಸರನ್ನು ನಾವು ಟೈಪ್ ಮಾಡಬೇಕು. ಆ ಥರ ಸೇವನ್ನು ನಾವು ಸೆಲೆಕ್ಟ್ ಮಾಡಿದರೆ ನಾವು ನಮ್ಮ ಲೈಬ್ರರಿ ಒಳಗಡೆ ತುಂಬ ಫೋಲ್ಡರ್ಸನ್ನು ಆ್ಯಡ್ ಮಾಡಿರ್ತೀವಿ. ಈ ಥರ ತುಂಬ ಫೋಲ್ಡರ್ಸನ್ನು ಆ್ಯಡ್ ಮಾಡಿರುವುದರಿಂದ ನಮಗೆ ಸೇವ್ ಮಾಡುವ ಹೊಸ ಫೈಲನ್ನು ಯಾವ ಫೋಲ್ಡ್ರ್ನಲ್ಲಿ ಸೇವ್ ಮಾಡಬೇಕು ಎಂಬುದನ್ನು ನಾವು ಕಾನ್ಫಿಗರ್ ಮಾಡಬೇಕು. ಈಗ ನಾವು ಲೈಬ್ರರಿಯನ್ನು ಓಪನ್ ಮಾಡಿ ಡಾಕ್ಯುಮೆಂಟನ್ನು ಸೆಲೆಕ್ಟ್ ಮಾಡ್ತೀವಿ. ಇದರಲ್ಲಿ ಡಾಕ್ ಫೋಲ್ಡ್ರನ್ನು ಸೆಲೆಕ್ಟ್ ಮಾಡಿದರೆ ನಾವು ಸೇವ್ ಮಾಡಿದ ಫೈಲ್ ಇಲ್ಲಿ ಬಂದಿದೆ. ನಾವು ಸೇವ್ ಮಾಡಿದ ಫೈಲ್ ಎಲ್ಲಿ ಸೇವ್ ಆಗ್ತಿದೆ ಅಂದರೆ ಸಿ ಡ್ರೈವ್ ಒಳಗಡೆ ನಾವು ಡಾಕ್ಯುಮೆಂಟ್ ಎಂದೊಂದು ಫೋಲ್ಡ್ರ್ ಕ್ರಿಯೇಟ್ ಮಾಡಿದ್ದೀವಿ, ಅದರೊಳಗಡೆ ಸೇವ್ ಆಗಿದೆ. ನೀವು ಲೈಬ್ರರಿ ಪ್ರಾಪರ್ಟಿ ಓಪನ್ ಮಾಡಿ ಅದರೊಳಗಡೆ ಡಿಫಾಲ್ಟಾಗಿ ಒಂದು ಫೈಲನ್ನು ಸೇವ್ ಮಾಡಿದರೆ ಎಲ್ಲಿ ಸೇವ್ ಮಾಡಬೇಕು ಎಂಬುದನ್ನು ಕಾನ್ಫಿಗರ್ ಮಾಡಬಹುದು. ಇಲ್ಲಿ ನೀವು ತುಂಬ ಫೋಲ್ಡರ್ಸನ್ನು ಆ್ಯಡ್ ಮಾಡಿರ್ತೀರ. ನೀವು ನೋಟ್ ಪ್ಯಾಡ್, ವೆಡ್ ಪ್ಯಾಡ್ ಅಪ್ಲಿಕೇಶನಲ್ಲಿ ಏನಾದರೂ ಒಂದು ಫೈಲನ್ನು ಕ್ರಿಯೇಟ್ ಮಾಡಿದರೆ ಲೈಬ್ರರಿ ಡಾಕ್ಯುಮೆಂಟ್ನಲ್ಲಿ ಆ ಫೈಲನ್ನು ನೀವು ಸೇವ್ ಮಾಡಬೇಕು ಎಂದು ಹೇಳಿದರೆ
ಲೈಬ್ರರಿನಲ್ಲಿ ಯಾವ ಫೋಲ್ಡ್ರ್ ಒಳಗಡೆ ನೀವು ಸೇವ್ ಮಾಡುವ ಫೈಲನ್ನು ಸೇವ್ ಮಾಡಬೇಕು ಎಂಬುದನ್ನು ನೀವು ಇಲ್ಲಿ ಕಾನ್ಫಿಗರ್ ಮಾಡಬಹುದು. ಈ ಬಾಕ್ಸನ್ನು ಕ್ಯಾನ್ಸಲ್ ಮಾಡೋಣ. ನಿಮಗೆ ಬೇಕಾಗಿದ್ದರೆ ಓನಾಗಿ ಒಂದು ಲೈಬ್ರರಿಯನ್ನು ಆ್ಯಡ್ ಮಾಡಬಹುದು. ಒಂದು ಉದಾಹರಣೆಗೆ ನಾವು ಸಿ ಡ್ರೈವ್ನಲ್ಲಿ ಒಂದು ಹೊಸ ಫೋಲ್ಡ್ರನ್ನು ಕ್ರಿಯೇಟ್ ಮಾಡ್ತೀವಿ. ಈ ಫೋಲ್ಡ್ರಿಗೆ ನಾವು ಪ್ರಾಜೆಕ್ಟ್ ಎಂದು ಹೆಸರು ಸೆಟ್ ಮಾಡ್ತೀವಿ. ಈ ಫೋಲ್ಡ್ರನ್ನು ರೈಟ್ ಕ್ಲಿಕ್ ಮಾಡಿ ಇನ್ಕ್ಲೂಡ್ ಇನ್ ಲೈಬ್ರರಿ ಎಂಬುದನ್ನು ಸೆಲೆಕ್ಟ್ ಮಾಡಿದರೆ ಕ್ರಿಯೇಟ್ ನ್ಯೂ ಲೈಬ್ರರಿ ಎಂದು ಒಂದು ಆಪ್ಷನ್ ಇದೆ. ಈಗ ನಾವು ಒಂದು ನ್ಯೂ ಲೈಬ್ರರಿಯನ್ನು ಕ್ರಿಯೇಟ್ ಮಾಡ್ತೀವಿ. ನಮಗೆ ಲೈಬ್ರರಿ ಒಳಗಡೆ ಪ್ರಾಜೆಕ್ಟ್ ಎನ್ನುವ ಹೆಸರಿನಲ್ಲಿ ಒಂದು ಹೊಸ ಲೈಬ್ರರಿ ಕ್ರಿಯೇಟ್ ಆಗಿದೆ. ನೀವು ಈಗ ಒಂದು ಪ್ರಾಜೆಕ್ಟ್ ಮಾಡ್ತೀರಿ ಎಂದುಕೊಳ್ಳೋಣ. ನಿಮ್ಮ ಕಂಪ್ಯೂಟರ್ನಲ್ಲಿ ಪ್ರಾಜೆಕ್ಟ್ಗೆ ಬೇಕಾಗುವ ಫೈಲ್ ಎಲ್ಲವನ್ನು ಈ ಪ್ರಾಜೆಕ್ಟ್ ಲೈಬ್ರರಿ ಒಳಗಡೆ ನೀವು ಆ್ಯಡ್ ಮಾಡಬಹುದು. ನಿಮಗೆ ಬೇಕಾಗಿ ಇಲ್ಲದಿದ್ದರೆ ಈ ಪ್ರಾಜೆಕ್ಟನ್ನು ನೀವು ಡಿಲೀಟ್ ಮಾಡಬಹುದು. ಈಗ ನಾವು ಲೈಬ್ರರೀಸನ್ನು ಕ್ಲಿಕ್ ಮಾಡಿ ಓಪನ್ ಮಾಡಿದರೆ ನಮಗೆ ಒಳಗಡೆ ಪ್ರಾಜೆಕ್ಟ್ ಎನ್ನುವ ಲೈಬ್ರರಿ ತೋರಿಸುತ್ತೆ. ಇದನ್ನು ನೀವು ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಮಾಡಬಹುದು. ಲೈಬ್ರರಿನಲ್ಲಿ ನೀವು ಸ್ವಲ್ಪ ಕೆಲಸ ಮಾಡಿ ನೋಡಿದರೆ ಅದರಲ್ಲಿ ಇರುವ ಅಡ್ವಾಂಟೇಜ್ ಎಲ್ಲವನ್ನು ನಿಮಗೆ ಗೊತ್ತಾಗ್ತದೆ. ಥ್ಯಾಂಕ್ ಯು.